ನೀವು ಬಡವರಾಗಿರೋದಕ್ಕೆ ನಿಮ್ಮ ಅದೃಷ್ಟ ಕಾರಣ ಅಲ್ಲ, ಸರ್ಕಾರ ಕಾರಣ ಅಲ್ಲ, ಲ್ಯಾಕ್ ಆಫ್ ಆಪರ್ಚುನಿಟಿ ಕೂಡ ಕಾರಣ ಅಲ್ಲ. ನಿಮ್ಮ ಮೆದುಳಿನಲ್ಲಿರುವಂತಹ ಒಂದು ಚಿಕ್ಕ ಬಗ್ಗು, ಒಂದು ದೋಷ ಅಂತ ಹೇಳ್ಬೋದು. ಬಡವರ ಮೆದುಳು, ಶ್ರೀಮಂತರ ಮೆದುಳು ಬೇರೆ ಬೇರೆ ಥರ ಕೆಲಸ ಮಾಡುತ್ತೆ. ನಾವಿದನ್ನು ಹಾರ್ಡ್ವೇರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇವತ್ತು ನಾನು ನಿಮ್ಮ ಮೆದುಳನ್ನು ಸ್ಕ್ಯಾನ್ ಮಾಡಿ ಆ ವೈರಸ್ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ನಿಮ್ಮ ಮೆದುಳು ಹೇಳುತ್ತೆ, ನಾನು ಸ್ಟಾಕಿಗೆ ದುಡ್ಡು ಹಾಕ್ಬಿಟ್ರೆ ಈಗಲೇ ದುಡ್ಡು ಬಂದುಬಿಡಬೇಕು, ಈಗಲೇ ಲಾಭ ಬಂದುಬಿಡಬೇಕು. ಅದಕ್ಕೆ ನೀವೇನು ಮಾಡ್ತೀರಾ? ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀರಾ, ಆಪ್ಷನ್ಸಲ್ಲಿ ಟ್ರೇಡಿಂಗ್ ಮಾಡ್ತೀರಾ. ರಿಸಲ್ಟ್ ಏನಾಗುತ್ತೆ? ಹಾರ್ಟ್ ಬೀಟ್ ಮೇಲೆ ಹೋಗುತ್ತೆ, ನಿಮ್ಮ ದುಡ್ಡು ಕೆಳಗೋಗುತ್ತೆ. ಈಗ 5 ಸರಿ ನಾನು ಚಿಮ್ಮಿದ್ದೀನಿ, 5 ಸರಿನೂ ಹೆಡ್ಸ್ ಬಂದಿದೆ. ಈಗ 6ನೇ ಸಲ ಏನು ಬರುತ್ತೆ? ಹೆಡ್ಸ್ ಬರುತ್ತಾ, ಟೈಲ್ಸ್ ಬರುತ್ತಾ? ಇದು ನಿಮಗೆ ಪ್ರಶ್ನೆ. ಏನು ಹೇಳ್ತೀರಾ? ಸೊ ಮಾರ್ಕೆಟ್ ಬೀಳುತ್ತೆ ಅಂದ್ಕೊಂಡು ನೀವೇನಾದರೂ ಶಾರ್ಟ್ ಪೊಸಿಷನ್ ಮಾಡಿದ್ರೆ ನೀವು ಲಾಜಿಕ್ ಬಳಸ್ತಾ ಇಲ್ಲ, ನೀವು ಕೇವಲ ಎಮೋಷನ್ ಬಳಸ್ತಾ ಇಲ್ಲ. ಹಾಗಾದರೆ ಈ ಎಮೋಷನ್ ಬಳಸಬಾರ್ದು, ಲಾಜಿಕಲಾಗಿ ಥಿಂಕ್ ಮಾಡಬೇಕು. ಅಂದರೆ ಏನು ಪರಿಹಾರ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಕಟುವಾದ ಸತ್ಯ ಹೇಳ್ತೀನಿ. ನೀವು ಬಡವರಾಗಿರೋದಕ್ಕೆ ನಿಮ್ಮ ಅದೃಷ್ಟ ಕಾರಣ ಅಲ್ಲ, ಸರ್ಕಾರ ಕಾರಣ ಅಲ್ಲ, ಲ್ಯಾಕ್ ಆಫ್ ಆಪರ್ಚುನಿಟಿ ಕೂಡ ಕಾರಣ ಅಲ್ಲ. ನಿಮ್ಮ ಮೆದುಳಿನಲ್ಲಿರುವಂತಹ ಒಂದು ಚಿಕ್ಕ ಬಗ್ಗು, ಒಂದು ದೋಷ ಅಂತ ಹೇಳ್ಬೋದು. ನೋಡಿ, ಇದು ವಿಜ್ಞಾನ. ಬಡವರ ಮೆದುಳು, ಶ್ರೀಮಂತರ ಮೆದುಳು ಬೇರೆ ಬೇರೆ ಥರ ಕೆಲಸ ಮಾಡುತ್ತೆ. ನಾವಿದನ್ನು ಹಾರ್ಡ್ವೇರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇವತ್ತು ನಾನು ನಿಮ್ಮ ಮೆದುಳನ್ನು ಸ್ಕ್ಯಾನ್ ಮಾಡಿ ಆ ವೈರಸ್ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇ ವೈರಸ್ ಹೆಸರೇನು ಗೊತ್ತಾ? ಇದು ಡೋಪಮೈನ್ ಅಂತ ಕರಿತೀವಿ. ಇದನ್ನು ನಾವು ಬಡವರ ಡ್ರಗ್ ಅಂತಲೂ ಹೇಳ್ಬೋದು. ಡೋಪಮೈನ್ ಅನ್ನೋದು ಒಂದು ಹಾರ್ಮೋನು, ನಮಗೆಲ್ಲ ಗೊತ್ತು ಬಯಾಲಜಿ ಓದಿರೋರಿಗೆ. ಇದೇನಾಗುತ್ತೆ, ನಿಮಗೆ ಟ್ರೇಡಿಂಗ್ ಮಾಡುವಾಗ, ಜೂಜಾಡುವಾಗ, ಈ ರೀಲ್ಸ್ ನೋಡುವಾಗ ಒಂಥರ ಮಜಾ ಸಿಗುತ್ತಲ್ಲ, ಅದೇ ಡೋಪಮೈನ್. ನಿಮ್ಮ ಮೆದುಳು ಹೇಳುತ್ತೆ, ನಾನು ಸ್ಟಾಕಿಗೆ ದುಡ್ಡು ಹಾಕ್ಬಿಟ್ರೆ ಈಗಲೇ ದುಡ್ಡು ಬಂದುಬಿಡಬೇಕು, ಈಗಲೇ ಲಾಭ ಬಂದುಬಿಡಬೇಕು. ಅದಕ್ಕೆ ನೀವೇನು ಮಾಡ್ತೀರಾ? ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀರಾ, ಆಪ್ಷನ್ಸಲ್ಲಿ ಟ್ರೇಡಿಂಗ್ ಮಾಡ್ತೀರಾ. ರಿಸಲ್ಟ್ ಏನಾಗುತ್ತೆ? ಹಾರ್ಟ್ ಬೀಟ್ ಮೇಲೆ ಹೋಗುತ್ತೆ, ನಿಮ್ಮ ದುಡ್ಡು ಕೆಳಗೋಗುತ್ತೆ. ಆದರೆ ಶ್ರೀಮಂತರದ್ದೊಂದು ಸೀಕ್ರೆಟ್ ಕೆಮಿಕಲ್ ಇದೆ, ಅದಕ್ಕೆ ನಾವು ಸೆರೋಟಿನಿನ್. ಈ ಸೆರೋಟೋನಿನ್ ಏನಿದೆಯಲ್ಲ, ಇದು ಸಮಾಧಾನದ ಹಾರ್ಮೋನ್ ಅಂತ ಹೇಳ್ಬೋದು. ಇದನ್ನು ನಾವು ಶ್ರೀಮಂತರ ಹಾರ್ಮೋನ್ ಅಂತ ಹೇಳ್ಬೋದು, ಅಥವಾ ಶ್ರೀಮಂತರ ಒಂದು ಡ್ರಗ್ ಅಂತ ಹೇಳ್ಬೋದು. ಇದನ್ನು ಸೆರೋಟೋನಿನ್ ಅಂತ ಕರಿತೀವಿ. ಇದು ತುಂಬ ಸಮಾಧಾನದ ಹಾರ್ಮೋನ್ ಅಂತ ಹೇಳ್ಬೋದು. ನೀವು ವಾರನ್ ಬಫೆಟ್ ಹೆಸರು ಕೇಳಿದಿರಲ್ವಾ? ದ ಇನ್ವೆಸ್ಟ್ಮೆಂಟ್ ಗುರು ಆಫ್ ದ ವರ್ಲ್ಡ್, ಅತ್ಯಂತ ಶ್ರೀಮಂತ, ಜಗತ್ತಿನ ಶ್ರೀಮಂತ ಇನ್ವೆಸ್ಟ್ಮೆಂಟ್ ಗುರು. ಮತ್ತು ರಾಕೇಶ್ ಜುಂಜುನ್ವಾಲಾ ಅವರು ನಮ್ಮ ದೇಶದವರೇ, ಅವರು ಕೂಡ ಇನ್ವೆಸ್ಟ್ಮೆಂಟ್ ಗುರು. ಅವರಿಬ್ಬರು ಯಾವತ್ತೂ ಟ್ರೇಡಿಂಗಲ್ಲಿ ಥ್ರಿಲ್ ಹುಡ್ಕಕ್ಕೆ ಹೋಗಲಿಲ್ಲ, ಟ್ರೇಡಿಂಗ್ ಮಾಡಲಿಲ್ಲ. ಇವ್ರಿಗೆ ಆ ಟ್ರೇಡಿಂಗೇ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇನು ಗೊತ್ತಾ? ಗ್ರೋತ್. ಈ ಶ್ರೀಮಂತಿಕೆ ಇದೆಯಲ್ಲ, ಅದು ಮರ ಬೆಳೆದ ಹಾಗೆ. ಇವತ್ತು ನಾವು ಸಸಿ ನೆಟ್ಟರೆ ಎಷ್ಟೋ ವರ್ಷ ಆದಮೇಲೆ ಮರ ಆಗುತ್ತೆ, ನಾಳೆನೇ ಅದೊಂದು ಮರ ಆಗಿಬಿಡಲ್ಲ. ಈ ಇನ್ವೆಸ್ಟ್ಮೆಂಟಿಂದ ಶ್ರೀಮಂತರಾಗೋದು ಅಂದರೆ ಅದು ಸ್ಲೋ ಪ್ರೋಸೆಸ್. ಈ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದು ಯಾವಾಗಲೂ ಬೋರಿಂಗ್ ಇರಬೇಕು, ಅದು ಎಕ್ಸೈಟಿಂಗ್ ಆಗಿರಬಾರ್ದು. ಅದೇನಾದರೂ ಎಕ್ಸೈಟಿಂಗ್ ಆಗಿದ್ದರೆ ಅದನ್ನು ನಾವು ಗ್ಯಾಂಬ್ಲಿಂಗ್ ಅಂತೀವಿ. ಈಗ ಇನ್ನೊಂದು ಟೆಸ್ಟ್ ಮಾಡೋಣ ಬನ್ನಿ. ನಿಮ್ಮ ಮೆದುಳು ಹೇಗೆ ನಿಮ್ಮನ್ನು ಮೋಸ ಮಾಡುತ್ತೆ ಅಂತ ನೋಡೋಣ. ಈಗ ನಾನೊಂದು ಕಾಯಿನ್ ತೊಗೊಳ್ತೀನಿ. ಕಾಯಿನ್ ತೊಗೊಂಡು ಒಂದು 5 ಸರಿ ಈ ಕಾಯಿನನ್ನು ಚಿಮ್ತೀನಿ. ಏನು ರಿಸಲ್ಟ್ ಬರುತ್ತೆ? ಇಲ್ಲಿ ಬಂದಿರೋ ರಿಸಲ್ಟು ಪ್ರತಿ ಸರಿನೂ ಹೆಡ್ಸ್ ಬಂದಿದೆ. ನನ್ನ ಪ್ರಶ್ನೆ ನಿಮಗೆ, ಈಗ 5 ಸರಿ ನಾನು ಚಿಮ್ಮಿದ್ದೀನಿ, 5 ಸರಿನೂ ಹೆಡ್ಸ್ ಬಂದಿದೆ. ಈಗ 6ನೇ ಸಲ ಏನು ಬರುತ್ತೆ? ಹೆಡ್ಸ್ ಬರುತ್ತಾ, ಟೈಲ್ಸ್ ಬರುತ್ತಾ? ಇದು ನಿಮಗೆ ಪ್ರಶ್ನೆ. ಏನು ಹೇಳ್ತೀರಾ? ನೀವೇನು ಹೇಳ್ತಾ ಇದೆ ನಿಮ್ಮ ಮನಸ್ಸು? ಅಂದರೆ ನಿಮ್ಮ ಮನಸ್ಸು ಹೇಳ್ತಾ ಇದೆ, ಸರ್ ಈಗ ಗ್ಯಾರಂಟಿ ಟೈಲ್ಸೇ ಬೀಳಬೇಕು. ಯಾಕಂದರೆ ಎಷ್ಟು ಸಲ ಹೆಡ್ಸ್ ಬಂದಿದೆ ಅಲ್ವಾ, ಹಾಗಾಗಿ ನೆಕ್ಸ್ಟ್ ಟೈಮು ಗ್ಯಾರಂಟಿ ಟೈಲ್ಸ್ ಬರುತ್ತೆ. ತಪ್ಪು, ಖಂಡಿತ ಅದಲ್ಲ. ಅದಕ್ಕೆ ನಾವು ಗ್ಯಾಂಬ್ಲರ್ಸ್ ಫ್ಯಾಲಸಿ ಅಂತ ಕರಿತೀವಿ. ಏನಿದು ತೋರಿಸ್ತೀನಿ ಬನ್ನಿ. ನೀವೇನು ಕಾಯಿನ್ನ ಚಿಮ್ಮಿದ್ರಲ್ಲ, ಆ ಕಾಯಿನ್ ಚಿಮ್ಮಿದಾಗ ಚಾನ್ಸಸ್ ಏನು ಹೆಡ್ಸ್ ಅಥವಾ ಟೈಲ್ಸ್ ಬರೋದು? 50% ಚಾನ್ಸಸ್ಸು. ಇಲ್ಲ ಹೆಡ್ ಬರ್ಬೋದು ಅಥವಾ ಟೈಲ್ಸ್ ಬರ್ಬೋದು. ಈಗ ನಾವು ನಾಣ್ಯನ ಚಿಮ್ಮಿದ್ವಲ್ಲ, 5 ಸರಿ ಹೆಡ್ಸ್ ಬಂತು, ನಾವೇನು ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮು ಟೈಲ್ಸೇ ಬೀಳಬೇಕು ಅಂತ. ಹಾಗೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ನಾಣ್ಯ ಇದೆಯಲ್ಲ, ಇದಕ್ಕೆ ಮೆಮೊರಿ ಇಲ್ಲ. ಹಿಂದೆ 5 ಸರಿ ಹೆಡ್ಸೇ ಬಿದ್ದಿತ್ತು, ಹಾಗಾಗಿ ಈ ಸರಿ ನಾನು ಟೈಲ್ಸ್ ಬಿಡಬೇಕು ಅಂತ ಅದಕ್ಕೆ ಗೊತ್ತಿಲ್ಲ. ಚಾನ್ಸಸ್ ಏನು? 50% ಅಷ್ಟೇ. ಈ ಮಾರ್ಕೆಟ್ ಕೂಡ ಹಾಗೇನೆ. ಮಾರ್ಕೆಟ್ ತುಂಬ ಮೇಲಕ್ಕೆ ಹೋಗ್ಬಿಟ್ಟಿದೆ, ಇವಾಗ ಬೀಳಲೇಬೇಕು ಅಂತ ನಾವೇನು ಶಾರ್ಟ್ ಸೆಲ್ಲಿಂಗ್ ಮಾಡಿದ್ರೆ,
ಈ ಶಾರ್ಟ್ ಸೆಲ್ಲಿಂಗ್ ಅಂದ್ರೇನು, ಮಾರ್ಕೆಟ್ ಬೀಳುವಾಗ ನೀವು ಸೆಲ್ ಪೊಸಿಷನ್ ತೊಗೋಬಹುದು. ಆವಾಗ ನಿಮಗೆ ಪ್ರೈಸ್ ಕೆಳಗಡೆ ಬಿದ್ದರೆ ಪ್ರಾಫಿಟ್ ಆಗುತ್ತೆ. ಸೊ ಮಾರ್ಕೆಟ್ ಬೀಳುತ್ತೆ ಅಂದ್ಕೊಂಡು ನೀವೇನಾದರೂ ಶಾರ್ಟ್ ಪೊಸಿಷನ್ ಮಾಡಿದ್ರೆ ನೀವು ಲಾಜಿಕ್ ಬಳಸ್ತಾ ಇಲ್ಲ, ನೀವು ಕೇವಲ ಎಮೋಷನ್ ಬಳಸ್ತಾ ಇದ್ದೀರಾ. ಹಾಗಾದರೆ ಈ ಎಮೋಷನ್ ಬಳಸಬಾರ್ದು, ಲಾಜಿಕಲಾಗಿ ಥಿಂಕ್ ಮಾಡಬೇಕು. ಅಂದರೆ ಏನು ಪರಿಹಾರ? ನಿಮ್ಮ ಮೆದುಳಿನ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಅದನ್ನೇ ನಾವು ಅಪ್ಡೇಟ್ ಮಾಡಬೇಕು. ಈ ಆಪರೇಟಿಂಗ್ ಸಿಸ್ಟಮ್ಗೆ ನಾವು ಒಂದು ಹೊಸ ಹೆಸರಿಟ್ಟಿದ್ವಿ, ಅದನ್ನು ಮನಿ ಕೋಶೆಂಟ್ MQ ಅಂತ ಕರಿತೀವಿ. ಏನಿದು ಫಾರ್ಮುಲಾ? ಕೇವಲ ಬುದ್ಧಿವಂತಿಕೆ ಅಂದರೆ IQ ಇಂಟೆಲಿಜೆಂಟ್ ಕೋಶೆಂಟ್ ಇದ್ದರೆ ಸಾಕಾಗಲ್ಲ, ಎಮೋಷ್ನಲ್ ಕಂಟ್ರೋಲ್ ಅಂದರೆ EQ ಕೂಡ ಬೇಕು. ನೀವು ಡೋಪಮಿನ್ ಬಿಟ್ಟು ಸಿರೋಟಿನಿನ್ ಕಡೆಗೆ ಶಿಫ್ಟ್ ಆದರೆ ಮಾತ್ರ ಇದು ಸಾಧ್ಯ. ಆವಾಗ ನಿಮ್ಮ ವೆಲ್ತ್ ಕ್ರಿಯೇಟ್ ಆಗುತ್ತೆ, ನೀವು ಶ್ರೀಮಂತರಾಗೋಕ್ಕೆ ಸಾಧ್ಯ. ಇನ್ಫ್ಯಾಕ್ಟ್ ಇದೆಲ್ಲನೂ ನೀವು ಒಂದೇ ವಿಡಿಯೋದಲ್ಲಿ ಕಲಿಯೋಕ್ಕಾಗಲ್ಲ, ಯಾಕೆಂದರೆ ಇದೊಂದು ಜರ್ನಿ, ಇದೊಂದು ಪಯಣ. ಹೌದು ಸರ್, ನೀವೇನೋ ಹೇಳಿದ್ರಿ, ಯಾವ ಥರ ಜರ್ನಿ ಶುರು ಮಾಡೋದು ಅಂತಿದ್ದೀರಾ? ಬನ್ನಿ, ನಿಮಗೊಂದು ಅದ್ಭುತವಾದ ವೆಬ್ಸೈಟ್ ತೋರಿಸ್ತೀನಿ, ಅಲ್ಲಿ ನಿಮ್ಮ ಜರ್ನಿನ ನೀವು ಶುರು ಮಾಡಬಹುದು. ಇದಕ್ಕೆ ನಾವು ಮನಿ ಕೋಶೆಂಟ್ MQedu.in ಅಂತ ಇದೆ. ಇಲ್ಲಿ ನೀವು ಈ ಮನಿ ಗೇಮ್ನ ಮಾಸ್ಟರ್ ಮಾಡ್ಬೋದು, ಅದು ಸ್ಮಾರ್ಟಾಗಿ. ಅದು ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ MQ ಟೆಸ್ಟ್ ತೊಗೋಬೇಕು. ಅದಕ್ಕೆ ಈ MQ ಟೆಸ್ಟ್ ಅನ್ನೋ ಟ್ಯಾಬನ್ನು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ 5 ಪ್ರಶ್ನೆಗಳಿರುವಂತಹ ಒಂದು ಮೆಟ್ರಿಕ್ಸ್ ಇದೆ. ನೀವು ಈ MQ ಟೆಸ್ಟ್ ತೊಗೊಳ್ಳಿ, ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳಲ್ಲ. ನಿಮ್ಮ MQ ಟೆಸ್ಟ್ ತೊಗೊಂಡು ನಿಮ್ಮ ಮನಿ ಕೋಶೆಂಟ್ ಲೆವೆಲ್ ಎಷ್ಟಿದೆ, 10ಕ್ಕೆ 3 ಇದೆಯಾ, 5 ಇದೆಯಾ, 8 ಇದೆಯಾ ನೋಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನಿ ಕೋಶೆಂಟ್ ಯಾವ ಲೆವೆಲಲ್ಲಿದೆ ಅಂತ. ನಿಮ್ಮ ಮನಿ ಕೋಶೆಂಟ್ ಬೆಳೆದ ಹಾಗೆಲ್ಲ ನಿಮ್ಮ ಶ್ರೀಮಂತಿಕೆ ಕೂಡ ಬೆಳೆಯುತ್ತೆ. ಅದಕ್ಕೆ ಬೇಕಾದಂತಹ ಅಸಿಸ್ಟೆನ್ಸ್ ನಿಮ್ಗೆ ಏನು ಬೇಕು ಹೆಲ್ಪು, ಅದು ಆ ವೆಬ್ಸೈಟಲ್ಲೇ ನಂಬರ್ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಅದರದ್ದು ಡೀಟೇಲ್ಸ್ ಕೊಡ್ತೀನಿ. ಬನ್ನಿ, ನಿಮ್ಮ ಬ್ರೈನನ್ನು ರೀವೈರ್ ಮಾಡೋಣ. ಶ್ರೀಮಂತರಾಗೋದು ನಿಮ್ಮ ಹಕ್ಕು, ಆದರೆ ಅದಕ್ಕೆ ರೈಟ್ ಮೈಂಡ್ಸೆಟ್ ಬೇಕು. ಡೋಪಮೈನ್ ಮೈಂಡ್ಸೆಟ್ ಅಲ್ಲ, ಸೆರೋಟೋನಿನ್ ಮೈಂಡ್ಸೆಟ್. ಅದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರನೇ ನಾವಿರೋದು. ನಾನು ಮೋಹನ್ ಕೃಷ್ಣರಾವ್, ಫೈನಾನ್ಷಿಯಲ್ ಎಕನಾಮಿಸ್ಟ್, ಸೈನಿಂಗ್ ಆಫ್. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ. ಇದೇ ತರಹದ ಎಜುಕೇಷನ್ ವಿಡಿಯೋಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. MKR ಅನ್ಪ್ಲಗ್ಡ್.